ದಕ್ಷಿಣ ವಲಯ ಮಂಡಳಿ ಅಂತ ಒಂದಿದೆ. ದಕ್ಷಿಣದ ರಾಜ್ಯಗಳ ಮುಖ್ಯಮಂತ್ರಿಗಳನ್ನೊಳಗೊಂಡಂಥ ಒಂದು 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 ಸಮಿತಿ ಇದು. ಇದರದ್ದು ಮೀಟಿಂಗ್ ಆಯಿತು. 31ನೆಯ ಮೀಟಿಂಗ್ ಇದು ತಮಿಳುನಾಡಿನ ಮಹಾಬಲಿಪುರಂನಲ್ಲಿ. ಕೇಂದ್ರ ಗೃಹ ಸಚಿವರಾದಂಥವರು ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಸೊ ಈಗ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ಈ ಮಹತ್ವದ ಸಭೆ ಆಯಿತು. ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಮೀಟಿಂಗ್ ಇದು. ದಕ್ಷಿಣದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ತೆಲಂಗಾಣದ ಮುಖ್ಯಮಂತ್ರಿಯೊಬ್ಬರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಇದ್ದರು. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಇದ್ದರು. ಕೇರಳಂನಿಂದ ವಿ.ಡಿ. ಸತೀಶನ್ ಇದ್ದರು. ತೆಲಂಗಾಣದಿಂದ ಮುಖ್ಯಮಂತ್ರಿಗಳ ಬರೋದಕ್ಕಾಗಿರಲಿಲ್ಲ ಅಂತ ಉಪಮುಖ್ಯಮಂತ್ರಿಯನ್ನು ಕಳಿಸಿದ್ರು. ತಮಿಳುನಾಡಿನಲ್ಲೇ ನಡೆದಂಥ ಮೀಟಿಂಗು ಮಹಾಬಲಿಪುರಂನಲ್ಲಿ ವಿಜಯ್ ಅವರಿದ್ದರು. ಕರ್ನಾಟಕದಿಂದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಭಾಗಿಯಾಗಿದ್ದರು. ಅವರು CWC ಸಭೆಗೆ ದಿಲ್ಲಿಗೆ ಹೋಗಿದ್ರಲ್ಲ ನಿನ್ನೆ, ಅಲ್ಲಿಂದ ಹಾಗೆ ಸೀದಾ ಚೆನ್ನೈಗೆ ಬಂದು ಚೆನ್ನೈನಿಂದ ಮಹಾಬಲಿಪುರಂನ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಬದಲು DCM ಮಲ್ಲು ಭಟ್ಟಿ ವಿಕ್ರಮಾರ್ಕ ಭಾಗಿಯಾಗಿದ್ದರು. ಅದರ ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳೇನು ಬರ್ತಾವಲ್ಲ ಅವುಗಳ ಪ್ರತಿನಿಧಿಗಳು ಬಂದಿದ್ದರು. ಪುದುಚೇರಿ, ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳ ಭಾಗಿಯಾಗಿದ್ದರು. ಏನೇನು ಚರ್ಚೆ ಆಗಿದ್ದು ಈ ಮೀಟಿಂಗ್ನಲ್ಲಿ? ರಾಜ್ಯಗಳ ಮಧ್ಯೆ ಇರುವಂಥ ಗಡಿ ವಿವಾದ, ಜಲ ಹಂಚಿಕೆ ವಿವಾದ, ಬಂಡವಾಳ ಹೂಡಿಕೆಯ ವಿಷಯ ಚರ್ಚೆಗೆ ಬಂತು. ರಾಜ್ಯಗಳ ಆರ್ಥಿಕ ಪ್ರಗತಿ, ಇರಬೇಕಾದ ರೋಡ್ ಮ್ಯಾಪ್, ಅಪರಾಧ ತಡೆ, ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಅದರ ಸವಾಲುಗಳು, ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಯೋದಕ್ಕೆ ಸ್ಪೆಷಲ್ ಕೋರ್ಟ್ಗಳ ರಚನೆಯ ವಿಷಯ ಚರ್ಚೆಗೆ ಬಂತು. ಆಂಧ್ರ ಪ್ರದೇಶ ಪುನರ್ರಚನೆ ಕಾಯ್ದೆ ಮತ್ತು PM ಆವಾಸ ಯೋಜನೆ, ನಾಗರಿಕ ವಿಮಾನಯಾನಕ್ಕೆ ಸಂಬಂಧಿಸಿದ ವಿಷಯಗಳು ಇದರಲ್ಲಿ ಚರ್ಚೆಗೆ ಬಂದಿದ್ದಾವೆ. ಅಮಿತ್ ಶಾ ಅವರ ಸಭೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ, ತಮಿಳುನಾಡಿನ ಮುಖ್ಯಮಂತ್ರಿ ಅಕ್ಕಪಕ್ಕದಲ್ಲೇ ಕೂತ್ಕೊಂಡಿದ್ದರು. ಅಕ್ಕಪಕ್ಕದ ರಾಜ್ಯಗಳು, 2 ರಾಜ್ಯಗಳ ಮಧ್ಯದಲ್ಲಿ ಬರಗಾಲದ ಈ ಸನ್ನಿವೇಶದಲ್ಲಿ ಕಾವೇರಿ ನದಿ ನೀರು ಹಂಚಿಕೆಯ ವಿಷಯದಲ್ಲಿ ಅನೇಕ ಗಲಾಟೆಗಳಾಗಿದ್ದಾವೆ. ಆ್ಯಕ್ಚುಲಿ ಆ ವಿಷಯ ಚರ್ಚೆ ಮಾಡೋದಕ್ಕೆ ವಿಜಯ್ ಅವರು ಬೆಂಗಳೂರಿಗೆ ಬರಬೇಕಾಗಿತ್ತು. ಈಗ ಬರಬೇಡಿ, ಟೈಮ್ ಸರಿ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿ ಸುಮ್ಮನಾಗಿಸಿದ್ರು ವಿಜಯ್ ಅವ್ರನ್ನ. ಅದಾದ ನಂತರದ ಭೇಟಿ ಇದು. ಅಕ್ಕಪಕ್ಕದಲ್ಲೇ ಕೂತ್ಕೊಂಡಿದ್ರು. ಮೇಕೆದಾಟು ವಿಷಯದಲ್ಲಿ ತಮಿಳುನಾಡು ಮುಖ್ಯಮಂತ್ರಿಗಳಿಗೆ ನಿಮಗೆ ಅನ್ಯಾಯ ಆಗೋದಿಲ್ಲ ಅನ್ನೋದನ್ನು ಮನವರಿಕೆ ಮಾಡಿಕೊಡುವ ಪ್ರಯತ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರಂತೆ. ನಿಮಗೆ ಬರಬೇಕಾದ ನೀರು ಅಷ್ಟು ಬರುತ್ತೆ, ಒಂದು ಹನಿನೂ ನಿಮಗೆ ಕಡಿಮೆ ಮಾಡೋದಿಲ್ಲ. 5 TMC ಕುಡಿಯೋದಕ್ಕೆ ಅಂತ ಮೇಕೆದಾಟಿನಿಂದ ತಗೊಳ್ತೀವಿ ಹೊರತುಪಡಿಸಿ ಅದನ್ನು ಹೊರತುಪಡಿಸಿ ಬೇರೆ ಎಷ್ಟು ತಗೊಳ್ಳೋದಿಲ್ಲ ನಾವು ಅಂದ್ರಂತೆ. ಮೇಕೆದಾಟು ಯೋಜನೆ ಗೊತ್ತಲ್ಲ ನಿಮ್ಗೆ. ಅಂದರೆ KRS ಕರ್ನಾಟಕದ ಕಾವೇರಿ ನದಿಗೆ ಇರುವ ಲಾಸ್ಟ್ ಡ್ಯಾಮ್. ಅದಾದಮೇಲೆ 167 ಕಿಲೋಮೀಟರ್ ಹರ್ಕೊಂಡು ಹೋಗಿ ಬಿಳಿಗುಂಡ್ಲುನಲ್ಲಿ ತಮಿಳುನಾಡು ಗಡಿ ದಾಟುತ್ತೆ ಕಾವೇರಿ. ಆ ಗಡಿಯಲ್ಲಿ ಒಂದು ಡ್ಯಾಮ್ ಕಟ್ಕೊಂಡ್ರೆ ಹೆಚ್ಚು ಕಡಿಮೆ 55ರಿಂದ 60 TMC ಅನ್ಕೊಳ್ಳಿ, ರೌಂಡ್ ಫಿಗರು. ಅಷ್ಟು ದೊಡ್ಡದೊಂದು ಡ್ಯಾಮ್ ಕಟ್ಕೊಂಡ್ರೆ ಅಲ್ಲಿ ನೀರನ್ನು ಶೇಖರಣೆ ಮಾಡಿಟ್ಕೊಂಡು 177 ಚಿಲ್ಲರೆ TMC ಏನು ತಮಿಳ್ನಾಡಿಗೆ ನೀರು ಕೊಡಬೇಕಲ್ಲ, ಅಷ್ಟು ನೀರು ಕೊಡೋದು ಅಂತ. ಪ್ರತಿ ವರ್ಷವೂ ಬರಗಾಲ ಆದಾಗ ಬಿಟ್ಬಿಡಿ, ಸಮಸ್ಯೆ ಆಗತ್ತೆ. ನಾರ್ಮಲ್ ಮಳೆ ಆದಾಗ ತಮಿಳುನಾಡಿಗೆ ಕರ್ನಾಟಕದಿಂದ ಹೋಗಬೇಕಾಗಿರುವ ನೀರಿಗಿಂತ ತುಂಬ ಜಾಸ್ತಿ ಹೋಗ್ಬಿಡುತ್ತೆ. ಕರ್ನಾಟಕಕ್ಕೆ ನೀರು ಶೇಖರಣೆ ಮಾಡಿ ಇಟ್ಕೊಳ್ಳೋದಕ್ಕೆ ಆಪ್ಷನ್ನೇ ಇಲ್ಲ. ಅಲ್ಲಿ ಜಾಸ್ತಿ ನೀರು ಹೋಗ್ಬಿಡುತ್ತೆ. ಅಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ, ನಿಮಗೆ ಬಿಡಬೇಕಾದಷ್ಟು ನೀರು ಬಿಡ್ತೀವಿ ಅಂತ. ತಮಿಳುನಾಡದಕ್ಕೆ ಇಲ್ಲ ಅಂತಿದೆ, ಅದಕ್ಕೆ ಅವಕಾಶ ಇಲ್ಲ ಅಂತಿದೆ. ಕೇಂದ್ರ ಸರ್ಕಾರ ನೀವು ಯಾರ್ದು ಪರ್ಮಿಷನ್ ಕೇಳಬೇಕಾಗಿಲ್ಲ, ಕಟ್ಟೋದಾದ್ರೆ ನಿಮ್ಮ ಪಾಡಿಗೆ ನೀವು ಕಟ್ಕೊಳ್ಳಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಬಟ್ DPR ಅನ್ನು ತೋರಿಸ್ಬೇಕು ಅವ್ರಿಗೆ. ಹೆಂಗೆ ಕಟ್ತೀರಿ, ಎಷ್ಟು ನೀರು ಶೇಖರಣೆ, ಎಷ್ಟು ಭೂಮಿ ಅದರಲ್ಲಿ ಮುಳುಗಡೆ ಆಗುತ್ತೆ, ಅದರಲ್ಲಿ ಕಾಡು ಎಷ್ಟಿದೆ, ಕೃಷಿ ಭೂಮಿ ಎಷ್ಟಿದೆ, ಅದನ್ನೆಲ್ಲ ತೋರಿಸಿ ಒಂದು ಪರ್ಮಿಷನ್ ತಗೊಂಡು ನೀವು ಕಟ್ಕೊಳ್ಳಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಮುಖ್ಯಮಂತ್ರಿಗಳು ಮಾತಾಡಿದ್ರು ನೋಡಿ, ಡಿ.ಕೆ. ಶಿವಕುಮಾರ್ ಅವರು, ಕೇಳಿಸ್ಕೊಳ್ಳಿ. Has gone well. We have raised various issues in the interest of all the southern states. We have appealed to the Union Home Minister that we wanted to see that 1971 census should be there and no increase in the parliament. That is the main agenda.
I think Tamil Nadu, Kerala, Telangana, and myself, we all have come to the same agreement on other issues connected to our problems, connected to various water issues. They have agreed to call a separate meeting and settle amicably. So I have made a commitment, I have given a commitment to the state of Tamil Nadu before the Home Minister that whatever Mekedatu water is, dam is there, even a single drop of water except for drinking water of 5 TMC, the rest water will be left to Tamil Nadu itself from the Mekedatu dam. So Tamil Nadu and the Pondicherry shall be rest assured. The dam will be built only for you, not for us. Another ಅಲ್ಲ, ನಮ್ಮ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ 5 TMCಗಿಂತ ಜಾಸ್ತಿ ನೀರು ನಾವು ತಗೊಳ್ಳೋದಿಲ್ಲ, ಎಲ್ಲ ನಿಮಗೆ ಬಿಟ್ಬಿಡ್ತೀವಿ ಅಂದರೆ ನಾಳೆ ತಮಿಳ್ನಾಡಿನವ್ರು ಹೇಳ್ತಾರೆ 5 TMC ಡ್ಯಾಮ್ ಕಟ್ಕೊಳ್ಳಿ ಅಂತಾರಪ್ಪ ಅವರು. 5 TMC ನೀರಿಗೆ ಅಷ್ಟೇ ತಾನೇ ನಿಮಗೆ ಡ್ಯಾಮ್ ಬೇಕಾಗಿರೋದು, 55 TMCಗೆ ಯಾಕೆ ಕಟ್ತೀರಿ ಮತ್ತೆ ಅಂತ ಕೇಳಿದ್ರೆ ಯಾವ ಲೆಕ್ಕಾಚಾರ ಇಟ್ಕೊಂಡು ಹಿಂಗೆ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಗೊತ್ತಾಗ್ತಾ ಇಲ್ಲ. ಉಳಿದಂತೆ ಮೀಟಿಂಗ್ನಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯ ಬಗ್ಗೆ ದಕ್ಷಿಣದ ರಾಜ್ಯಗಳ ಕನ್ಸರ್ನನ್ನು ಡಿ ಕೆ ಶಿವಕುಮಾರ್ ಅವರು ರೇಸ್ ಮಾಡಿದ್ದಾರೆ. 1971ರ ಜನಗಣತಿಯನ್ನು ಆಧರಿಸಿ ಕ್ಷೇತ್ರ ಪುನರ್ವಿಂಗಡಣೆ ಆಗಬೇಕು. ಮಹಿಳಾ ಮೀಸಲಾತಿ ಅಂತಿದ್ದೀರಲ್ಲ, ಕ್ಷೇತ್ರ ಪುನರ್ವಿಂಗಡಣೆ ಆದಮೇಲೆ ಯಾಕೆ ಕೊಡಬೇಕು, ಈಗಲೇ ಕೊಟ್ಟುಬಿಡಿ ಅಂದ್ರಂತೆ. 33% ಮಹಿಳೆಯರಿಗೆ ಮೀಸಲು ಕ್ಷೇತ್ರಗಳು ಈಗಿರುವ ಕ್ಷೇತ್ರದಲ್ಲೇ ಕೊಟ್ಟುಬಿಡಿ. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿದ್ದಾವಪ್ಪ, 33% ಲೆಕ್ಕ ಹಾಕಿ ಹೆಣ್ಮಕ್ಳಿಗೆ ಮೀಸಲು ಅಂತ ಹೇಳಿಬಿಡಿ. ಆ 28ಕ್ಕೆ ಇನ್ನು 14 ಸೇರಿಸಿ ಟೋಟಲ್ 42 ಮಾಡಿ ಆ 42ರಲ್ಲಿ ಯಾಕೆ 33% ಕೊಡಬೇಕು ಅಂತ ಹೋಗ್ತೀರಿ? ಡಿ ಕೆ ಶಿವಕುಮಾರ್ ಅವರ ಪ್ರಶ್ನೆ ಆಗಿತ್ತಿದು. ಹಾಲಿ ಸೀಟಿನ ಆಧಾರದಲ್ಲೇ ಮಹಿಳಾ ಮೀಸಲಾತಿ ಜಾರಿಗೊಳಿಸಿ, ಲೋಕಸಭಾ ಸ್ಥಾನ ಯಥಾಸ್ಥಿತಿ ಕಾಯ್ದು ಮಹಿಳಾ ಮೀಸಲಾತಿನ ಕೊಡಿ. ಪ್ರಾತಿನಿಧ್ಯ ಅಂದರೆ ಕೇವಲ ಸಂಖ್ಯೆಗಳಲ್ಲ, ನಮ್ಮ ಪ್ರಭಾವದ ಧ್ವನಿ. ಇದು ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಕ್ಷೇತ್ರ ಪುನರ್ವಿಂಗಡಣೆಗೆ 1971ರ ಜನಗಣತಿ ಮಾನದಂಡ ಇರಲಿ. ಹೆಚ್ಚುವರಿ ಕೇಂದ್ರ ಯೋಜನೆಗಳ ಮೂಲಕ ನ್ಯಾಯ ಒದಗಿಸಬೇಕು. ಕರ್ನಾಟಕ ಬಲಿಷ್ಠವಾದಾಗ ದಕ್ಷಿಣ ಭಾರತ ಹಾಗೂ ಭಾರತ ಬಲಿಷ್ಠವಾಗುತ್ತವೆ. ಮೇಕೆದಾಟು ಕರ್ನಾಟಕಕ್ಕೆ ಮಾತ್ರವಲ್ಲ, ತಮಿಳುನಾಡಿಗೂ ಮಹತ್ವದ್ದು. ಯೋಜನೆಯಿಂದ ತಮಿಳುನಾಡು ಪುದುಚೇರಿ ರೈತರಿಗೂ ಅನುಕೂಲವಾಗುತ್ತದೆ ಎಂದು ಮಾತನಾಡಿದ್ದೇನೆ ಅನ್ನೋ ಥರ ಡಿ ಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡಿದ್ದಾರೆ. ಇನ್ನು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು 2 ಬೇಡಿಕೆಗಳನ್ನು ಗೃಹ ಸಚಿವರ ಎದುರಿಗಿಟ್ಟರಂತೆ. ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ಕಾಂಗ್ರೆಸ್ಸಿನ ನಿಲುವೇನಿದೆ ಅದಕ್ಕಿಂತಲೂ ವಿಭಿನ್ನವಾದ ನಿಲುವಿದು. ಯಾಕೆ ಇದನ್ನು ಅಂಡರ್ಲೈನ್ ಮಾಡಿ ಹೇಳಬೇಕು? ತಮಿಳುನಾಡಿನಲ್ಲಿ ಕಾಂಗ್ರೆಸ್ TVKಯ ಮೈತ್ರಿ ಇದೆ. ಆದರೆ ಕ್ಷೇತ್ರ ಪುನರ್ವಿಂಗಡಣೆಯ ವಿಷಯದಲ್ಲಿ ಕಾಂಗ್ರೆಸ್ಸಿನ ನಿಲುವೇ ಬೇರೆ ಆಯಿತು, ವಿಜಯ್ ನಿಲುವೇ ಬೇರೆ ಆಯಿತು. ಮೆಡಿಕಲ್ ಕೋರ್ಸ್ ಪ್ರವೇಶ ಪರೀಕ್ಷೆ ನೀಟ್ನಿಂದ ನಮಗೆ ವಿನಾಯಿತಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. PUC ಇಕ್ವಿವ್ಯಾಲೆಂಟ್ ಏನು ಎಕ್ಸಾಮ್ ನಡೀತವೆ ಅದರ ಆಧಾರದ ಮೇಲೆ MBBS, ಆಯುಷ್, BAMS ಅದನ್ನೆಲ್ಲ ಸೀಟ್ಗಳನ್ನು ಹಂಚಿಕೆ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಿ ಅಂತ ಕೇಳಿದಾರಂತೆ. ವಿಜಯ್ ಅವರ ಬೇಡಿಕೆ ಇದು. ಕ್ಷೇತ್ರ ಪುನರ್ವಿಂಗಡಣೆ ಸಂಸತ್ತಿನಲ್ಲಿ ನಮ್ಮ ಧ್ವನಿಯನ್ನು ಕುಗ್ಗಿಸಬಾರದು. ದಕ್ಷಿಣದ ರಾಜ್ಯಗಳ ಯಾವುದೇ ಭಾಗಕ್ಕೆ ಅನ್ಯಾಯವಾಗದಂತೆ ನೋಡಿಕೊಳ್ಳಿ. 2011ರ ಜನಗಣತಿಯ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡೋದು ಸರಿಯಲ್ಲ. ಈ 1971ರ ಜನಗಣತಿ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. 2011ರ ಜನಗಣತಿ ಆಧಾರದ ಮೇಲೆ ಮಾಡೋದು ಸರಿಯಲ್ಲ ಅಂತ ವಿಜಯ್ ಅವರು ಹೇಳಿದ್ದಾರೆ. ಯಾಕೆ ಅನ್ನೋದು ಗೊತ್ತು, ತುಂಬ ಸಲ ಆ ವಿಷಯ ಚರ್ಚೆಗೆ ಬಂದಿದೆ. 1971ರ ಜನಗಣತಿ ಆದಾಗ ಭಾರತದಲ್ಲಿ ಜನಸಂಖ್ಯಾ ಸ್ಫೋಟ ಆಗಿಬಿಟ್ಟಿದೆ, ಇದನ್ನು ನಿಯಂತ್ರಿಸಬೇಕು, ಕುಟುಂಬ ನಿಯಂತ್ರಣ ಮಾಡಬೇಕು, ಫ್ಯಾಮಿಲಿ ಪ್ಲಾನಿಂಗ್ ಅದು ಯಾವುದೂ ಇರಲಿಲ್ಲ. ಭಾರತದ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಭಾಗದಲ್ಲಿ ಹೆಂಗೆ ಬೆಳಿಬೇಕೋ ಜನಸಂಖ್ಯೆ ಹಂಗೆ ಬೆಳೀತಾ ಇತ್ತು. 1971ರ ಜನಗಣತಿ ಆದ ಮೇಲೆ ಫ್ಯಾಮಿಲಿ ಪ್ಲಾನಿಂಗನ್ನು ಇಂಪ್ಲಿಮೆಂಟ್ ಮಾಡಲಾಯಿತು. ಅದೇನೋ ಆರತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ, ಗಂಡಿರಲಿ ಹೆಣ್ಣಿರಲಿ ಮಗು ಒಂದೇ ಇರಲಿ, ಈ ಥರದ್ದು ಬೆಲ್ಲ ಬಂದ್ವಲ್ಲ, ಅದು 1971ರ ಜನಗಣತಿಯ ನಂತರ. ಆ ಕುಟುಂಬ ಕಲ್ಯಾಣ ಫ್ಯಾಮಿಲಿ ಪ್ಲಾನಿಂಗ್ನ ಯೋಜನೆಗಳನ್ನು ದಕ್ಷಿಣದ ರಾಜ್ಯಗಳ ಗಂಭೀರವಾಗಿ ತಗೊಂಡ್ವು. ದಕ್ಷಿಣದ ರಾಜ್ಯಗಳಲ್ಲಿ ಕರ್ನಾಟಕ, ಅವಿಭಜಿತ ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಇಲ್ಲಿ ಜನಸಂಖ್ಯೆ ನಿಯಂತ್ರಣಕ್ಕೆ ಬಂದುಬಿಡ್ತು. ಉತ್ತರದ ರಾಜ್ಯಗಳಲ್ಲಿ ಬರಲಿಲ್ಲ. UP, ಬಿಹಾರು ಆ ಕಡೆ ಜನಸಂಖ್ಯೆ ಯಥಾ ಪ್ರಕಾರ ಜಾಸ್ತಿ ಆಗ್ತಾ ಹೋಗ್ಬಿಡ್ತು.
ನೀವು ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತೀವಿ ಅಂದರೆ ಎಫೆಕ್ಟಿವ್ ಆಗಿ ಫ್ಯಾಮಿಲಿ ಪ್ಲಾನಿಂಗನ್ನು ಇಂಪ್ಲಿಮೆಂಟ್ ಮಾಡಿದ್ದಕ್ಕೆ ನಾವು ಹೊಡೆತ ತಿಂದಂಗೆ. ನಮ್ಮಲ್ಲಿ ಸಂಸದರ ಸಂಖ್ಯೆ ಕಡಿಮೆ ಆಗುತ್ತೆ, ಅವರಲ್ಲಿ ಸಂಸದರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆವಾಗ ದಕ್ಷಿಣದ ರಾಜ್ಯಗಳು ಬರ್ತಾ ಬರ್ತಾ ಹೆಂಗಾಗ್ಬಿಡ್ತಾವಂದರೆ ನಮ್ಮ ಎಂ ಪಿಗಳಿಗೆ ಸೇ ಇರೋದೇ ಇಲ್ಲ, ಅವರಷ್ಟೇ ಜನ ತಾನೇ, ನಮ್ಮ ಈ ಕಡೆ ಜಾಸ್ತಿ ಇದ್ದಾರಲ್ಲ ಅಂತ. ಹಂಗಾಗಬಾರದು ಅನ್ನುವ ಕಳಕಳಿ ಇದು ಅತ್ಯಂತ ನೈಜ ಕಳಕಳಿ, ಇದು ಅತ್ಯಂತ ನೈಜ ಕಳಕಳಿ. ದಕ್ಷಿಣದ ರಾಜ್ಯಗಳು ಶಿಕ್ಷೆಗೆ ಗುರಿಯಾಗುತ್ತವೆ, ನಮ್ಮ ಧ್ವನಿಯನ್ನು ಕಳೆದುಕೊಳ್ತವೆ, ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವಾಗಲ್ಲ ಅನ್ನೋ ಗ್ಯಾರಂಟಿ ಕೊಡಬೇಕು. ವೈದ್ಯಕೀಯ ಕೋರ್ಸ್ ಪ್ರವೇಶ ಪರೀಕ್ಷಾದ ನೀಟ್ನಿಂದ ವಿನಾಯಿತಿ ಕೊಡಿ, 12ನೇ ಕ್ಲಾಸಿನ ಅಂಕಗಳ ಆಧಾರದ ಮೇಲೆ ಮಾತ್ರ ತಮಿಳುನಾಡಿಗೆ MBBS BDS ಆಯುಷ್ ಕೋರ್ಸ್ಗಳ ಭರ್ತಿ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ವಿಜಯ್ ಅವರು ಬೇಡಿಕೆ ಇಟ್ಟಿದ್ದಾರೆ. ಈಗ 1971ರ ಜನಗಣತಿಯ ಪ್ರಕಾರ ಕ್ಷೇತ್ರ ಪುನರ್ವಿಂಗಡಣೆ ಆಗುತ್ತಾ, 2011ರ ಗಣತಿಯ ಪ್ರಕಾರ ಆಗುತ್ತಾ, ಆ ಪ್ರಶ್ನೆನೇ ಇರ್ರಿಲೆವೆಂಟು. ಏಪ್ರಿಲ್ನಲ್ಲಿ ಈ ಬಿಲ್ಲನ್ನು ಮಂಡಿಸಿದಾಗ ಗೃಹ ಸಚಿವರು ಸಂಸತ್ತಿನಲ್ಲೇ ನಿಂತ್ಕೊಂಡು ಸ್ಪಷ್ಟವಾಗಿ ಹೇಳಿದರು, ಎಲ್ಲ ಕಡೆಯೂ ಸಮಾನವಾಗಿ 50% ಸೀಟ್ಗಳನ್ನು ಜಾಸ್ತಿ ಮಾಡಿಬಿಡೋದು. ಆವಾಗ ಮುಂಚೆಗಿಂತಲೂ ರಿಪ್ರೆಸೆಂಟೇಷನ್ ನಮ್ಮದು ಕಡಿಮೆ ಆಯಿತು ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಜನಸಂಖ್ಯೆ ಆಧಾರದ ಮೇಲೆ ಬಿಟ್ಟುಬಿಡಿ ನೀವು ಕ್ಷೇತ್ರ ಪುನರ್ವಿಂಗಡಣೆ, ಎಲ್ಲ ಕಡೆಯೂ ಈಕ್ವಲ್ ಆಗಿ 50%. ಆವಾಗ ಎಷ್ಟಾಗುತ್ತೆ? ಕೇರಳ ಈಗ 20 ಜನ MP ಗಳಿದ್ದಾರೆ, 50% ಜಾಸ್ತಿ ಅಂದರೆ 10 ಜಾಸ್ತಿ ಆಗ್ತಾರೆ, 30 MP ಗಳಾಗ್ತಾರೆ. ಕರ್ನಾಟಕ 28 MP ಗಳಿದ್ದಾರೆ, 50% ಜಾಸ್ತಿ ಅಂದರೆ 14 ಜಾಸ್ತಿ, 42 ಲೋಕಸಭಾ ಕ್ಷೇತ್ರಗಳಾಗ್ತವೆ ಕರ್ನಾಟಕದಲ್ಲಿ. ಆಂಧ್ರ ಪ್ರದೇಶದಲ್ಲಿ 25 ಇದ್ದಿದ್ದು 13 ಜಾಸ್ತಿಯಾಗಿ 38 ಆಗುತ್ತೆ, ತೆಲಂಗಾಣದಲ್ಲಿ 17 ಇದ್ದಿದ್ದು 9 ಜಾಸ್ತಿಯಾಗಿ 26 ಆಗುತ್ತೆ, ತಮಿಳುನಾಡಿನಲ್ಲಿ 39 ಇದೆ, ಈಗ 20 ಜಾಸ್ತಿಯಾಗಿ 59 ಆಗುತ್ತೆ. ಒಟ್ಟು 129 ದಕ್ಷಿಣದ ರಾಜ್ಯಗಳಲ್ಲಿನ ಸಂಸದರ ಸಂಖ್ಯೆ 66 ಜಾಸ್ತಿಯಾಗಿ 195 ಆಗುತ್ತೆ. ಇದೇ ರೀತಿಯಲ್ಲಿ ಉತ್ತರ ಪ್ರದೇಶ, ಬಿಹಾರ, ಉತ್ತರಾಖಂಡ, ಪಂಜಾಬ, ನೀವು ಯಾವುದ್ಯಾವ್ದು ರಾಜ್ಯಗಳಿದಾವಲ್ಲ ಎಲ್ಲ ಕಡೆನೂ ಅಷ್ಟೇ 50% ಜಾಸ್ತಿ. ನೀವು 1971ರ ನಂತರ ನಿಮ್ಮ ಜನಸಂಖ್ಯೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಪ್ರಶ್ನೆನೇ ಬೇಡ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇದಕ್ಕೆ ಅನೇಕ ಪಕ್ಷಗಳು ಒಪ್ಪುವ ಸಾಧ್ಯತೆ ಇದೆ, ಇಲ್ಲೇನು ಅನ್ಯಾಯ ಆಗೋದಿಲ್ವಲ್ಲ ಅಂತ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆ, ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ಎನ್ನಲಾದ ಒಂದು ಮಾತು ವಿಪರೀತ ಚರ್ಚೆ ಆಗ್ತಾ ಇದೆ. ಬಹಳ ಅಗ್ರೆಸಿವ್ ಆಗಿ ಮಾತಾಡಿದ್ರಂತೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು. ಏನಂತ ಮಾತಾಡಿದ್ರು? ಮಾತನಾಡಿದ ವಿಡಿಯೋ ಇಲ್ಲ, CWC ಸಭೆಯದು, ಒಳಗಿನ ಸುದ್ದಿಗಳು ಬರ್ತಾವಷ್ಟೇ. ನರೇಂದ್ರ ಮೋದಿಯವರ ರಾಜಕೀಯ ಮುಗಿದು ಹೋಗಿದೆ, ಈಗ ಅವರು ಮಂಡಿ ಊರಿದ್ದಾರೆ. ಮೋದಿ ಸರ್ಕಾರ ಈಗಾಗಲೇ ಒಂದು ಹೆಜ್ಜೆ ಹಿಂದಿಟ್ಟಾಗಿದೆ. ಈ ಸರ್ಕಾರದ ಆಯಸ್ಸು ಮುಗಿದು ಹೋಗಿದೆ. ಕಾಂಗ್ರೆಸ್ ಕಂಡ್ರೆ ಪ್ರಧಾನಿ ನರೇಂದ್ರ ಮೋದಿ ಭಯ ಪಡ್ತಾರೆ. ಮೋದಿ ತಮ್ಮ ಮುಂದಿನ ಉತ್ತರಾಧಿಕಾರಿಗಾಗಿ ಹುಡುಕಾಟ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪಕ್ಷದ ಬಗ್ಗೆ ಹೆಮ್ಮೆ ಇರಬೇಕು, ನಮ್ಮ ವಿಚಾರಧಾರೆಗಳಿಗೆ ಕಾರ್ಯಕರ್ತರು ಹೆಮ್ಮೆ ಪಡಬೇಕು. ಅಷ್ಟೇ ಅಲ್ಲ, ಸರ್ಕಾರದ ವಿರುದ್ಧ ದಿಟ್ಟವಾಗಿ ಹೋರಾಡಬೇಕು. ನೀಟ್ ಹೋರಾಟದಂತೆ ಮತ್ತಷ್ಟು ವಿಷಯಗಳನ್ನು ಹೋರಾಟಕ್ಕೆ ಎತ್ತಿಕೊಳ್ಳಬೇಕು ಅಂತ ರಾಹುಲ್ ಗಾಂಧಿಯವರು CWCಯಲ್ಲಿ ಹೇಳಿದ್ರಂತೆ. ಅದರ ಜೊತೆಗೆ ಇದೇ ಸಭೆಯಲ್ಲಿ AICC ನಿರ್ಣಯವನ್ನು ಅಂಗೀಕರಿಸಿತು. ವಂದೇ ಮಾತರಂನ 6 ಚರಣಗಳನ್ನು ಹಾಡಬೇಕು. ಜನಗಣ ಮಣಕ್ಕೆ ಒಂದು ರಾಷ್ಟ್ರ ಗಾಯನ, ಒಂದೊಂದು ರಾಷ್ಟ್ರಗೀತೆ. ಜನಗಣ ಮಣಕ್ಕೆ ಯಾವ ರೀತಿಯಾದ ಗೌರವವನ್ನು ಕೊಡ್ತೀವೋ ಅದೇ ರೀತಿಯ ಗೌರವವನ್ನು ವಂದೇ ಮಾತರಂಗೆ 6 ಚರಣಗಳಿಗೆ ಕೊಡಬೇಕು ಅನ್ನುವ ಕಾಯ್ದೆಯನ್ನು ಮಾಡಿದೆ ಕೇಂದ್ರ ಸರ್ಕಾರ. ಕಾಯ್ದೆ ಮಾಡಿದೆ. ಕೊಡದೆ ಹೋದರೆ ಅದಕ್ಕೆ 1971ರಲ್ಲಿ ಇಂದಿರಾ ಗಾಂಧಿಯವರು ತಂದಿರುವ ಕಾನೂನಿದೆ, 3 ವರ್ಷ ಶಿಕ್ಷೆ. ರಾಷ್ಟ್ರ ಧ್ವಜ, ರಾಷ್ಟ್ರ ಲಾಂಛನ, ರಾಷ್ಟ್ರ ಗಾಯನ, ರಾಷ್ಟ್ರಗೀತೆಗೆ ಅಪಮಾನ ಆದರೆ 3 ವರ್ಷ ತನಕ ಶಿಕ್ಷೆ ಕೊಡಬೇಕು ಅಂತ ಕಾನೂನನ್ನು ಇಂದಿರಾ ಗಾಂಧಿಯವರೇ ಮಾಡಿದ್ದಾರೆ. ಆ ಕಾನೂನು ಇದಕ್ಕೂ ಅಪ್ಲೈ ಆಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ನಾವು ಹಾಡಲ್ಲಪ್ಪ ಅಂತಿದ್ದಾರೆ ಕಾಂಗ್ರೆಸ್ನವರು. ನಿರ್ಣಯವನ್ನೇ ಅಂಗೀಕರಿಸಿದ್ದಾರೆ. 1937ರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಕೋಲ್ಕತ್ತಾದಲ್ಲಿ ನಡೆದಾಗ ತೆಗೆದುಕೊಂಡ ನಿರ್ಣಯದಲ್ಲಿ ಯಾವ ರೀತಿ 2 ಚರಣಗಳನ್ನು ಹಾಡೋದು ಅಂತ ಆಗಿತ್ತಲ್ಲ, ಅಷ್ಟೇ ಹಾಡ್ತೀವಿ ನಾವು, ಏನು ಮಾಡಿದ್ರು ಅಷ್ಟೇ ಅಂತ KC ವೇಣುಗೋಪಾಲ್ ಮಾತಾಡಿದ್ದಾರೆ ನೋಡಿ. स्टैंड वेरी क्लियर है,
1937 का resolution, Mahatma Gandhi ji, Pandit Jawaharlal Nehru ji, this type of Sardar Patel ji, this type of topmost leadership of that point of time decided that whatever the decision they took, we will abide that decisions. We are very, very clear on that, that our Congress party workers will do that only. This is our decision. ಗಿರಿರಾಜ್ ಸಿಂಗ್ ಕೇಂದ್ರ ಸಚಿವರು ಮಾತಾಡಿದ್ದಾರೆ, ಅನುರಾಗ್ ಠಾಕೂರ್ ಸಂಸದರು ಮಾತಾಡಿದ್ದಾರೆ. ಅವರಿಗೆ ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ತೆಗೆದುಕೊಳ್ಳಲಾಗಿದ್ದ ನಿರ್ಣಯ ಈ ದೇಶದ ಸಂಸತ್ತು ಪಾಸು ಮಾಡಿದ ನಿರ್ಣಯಕ್ಕಿಂತಲೂ ದೊಡ್ಡದಾಯ್ತಾ ಅನ್ನೋ ಪ್ರಶ್ನೆ ಅನುರಾಗ್ ಠಾಕೂರ್ ಮತ್ತು ಗಿರಿರಾಜ್ ಸಿಂಗ್ ಅವರಿಗೆ ಕೇಳಿಸ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರದೊಂದು ಹೇಳಿಕೆ ಇದೆ. ಕಾಂಗ್ರೆಸ್ ನಾಯಕರು ನಿನ್ನೆ ಒಂದು ದೇಶ ವಿರೋಧಿ ನಿರ್ಣಯ ಕೈಗೊಂಡಿದ್ದಾರೆ. 1937ರಲ್ಲಿ ಕಾಂಗ್ರೆಸ್ ವಂದೇ ಮಾತರಂನ ತುಂಡರಿಸಿ ದೇಶ ವಿಭಜನೆಗೆ ಅಡಿಪಾಯ ಹಾಕಿತು. ಕಾಂಗ್ರೆಸ್ನ ಈ ನಡೆಯಿಂದಲೇ ಎರಡು ರಾಷ್ಟ್ರಗಳ ದ್ವಿರಾಷ್ಟ್ರ ಸಿದ್ಧಾಂತ ಅಂತೀವಿ, ಟೂ ನೇಷನ್ ಥಿಯರಿ, ಎರಡು ರಾಷ್ಟ್ರಗಳ ಸಿದ್ಧಾಂತಕ್ಕೆ ಬೆಂಬಲ ಸಿಕ್ಕಿತು. ಮುಂದೆ ನಮ್ಮ ದೇಶದ ವಿಭಜನೆಯೂ ಆಯಿತು, ಪಾಕಿಸ್ತಾನ ಜನ್ಮ ತಾಳಿತು. ಈಗ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪೂರ್ಣ ವಂದೇ ಮಾತರಂ ಹಾಡಲು ಕಾನೂನು ತಂದಿದ್ದೇವೆ. ಮುಸ್ಲಿಂ ತುಷ್ಟೀಕರಣಕ್ಕಾಗಿ ಕಾಂಗ್ರೆಸ್ ಇದರ ವಿರುದ್ಧವೇ ನಿರ್ಣಯ ಕೈಗೊಂಡಿದೆ. ವೋಟ್ ಬ್ಯಾಂಕ್ ಓಲೈಕೆಗಾಗಿ ಬಂಕಿಂ ಚಂದ್ರ ಚಟರ್ಜಿ ಅವರ ರಾಷ್ಟ್ರಗೀತೆಗೆ ಅಪಮಾನ ಮಾಡ್ತಿದ್ದಾರೆ. ಕಾಂಗ್ರೆಸ್ 1937ರ ನಿರ್ಣಯ ಒಪ್ಪುತ್ತೆ, ಆದರೆ ಸಂಸತ್ತು ಮಾಡಿದ ಕಾನೂನು ಒಪ್ಪುತ್ತಾ ಇಲ್ಲ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ್ತೆ ತುಷ್ಟೀಕರಣ ರಾಜಕೀಯ ಮಾಡ್ತಾ ಇದೆ. ದೇಶದ ಜನ ಒಗ್ಗೂಡಬೇಕು, ದೇಶದಲ್ಲಿ ತುಷ್ಟೀಕರಣ ರಾಜಕೀಯ ಆಗಬಾರದು. ಕಾಂಗ್ರೆಸ್ ನಾಯಕರ ಈ ನಿರ್ಣಯವನ್ನು ಬಿಜೆಪಿ ಕಠೋರವಾಗಿ ವಿರೋಧಿಸುತ್ತದೆ ಅಂತ ಅಮಿತ್ ಶಾ ಅವರ ಸ್ಟೇಟ್ಮೆಂಟ್ ಇದು. ಬಿಜೆಪಿಯವರ ಹೇಳಿಕೆ, ಕಾಂಗ್ರೆಸ್ನವರ ಹೇಳಿಕೆ ಎರಡನ್ನೂ ನೋಡಿದ್ರೆ, ಬಿ ಕೆ ಹರಿಪ್ರಸಾದ್ ಅವರಂತೂ ನಮ್ಮನ್ನು ನೇಣಿಗೆ ಹಾಕಿದ್ರೂ ನಾವು 6 ಚರಣ ಹಾಡೋರಲ್ಲ, ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅಂದ್ಬಿಟ್ರು KPCC ಅಧ್ಯಕ್ಷರು. ಈಗ ಜನಸಾಮಾನ್ಯರಾಗಿ ನಮಗೆ ನಾವು ಯೋಚನೆ ಮಾಡಿದಾಗ ಏನು ಅನಿಸುತ್ತೆ, ಅರೆ 6 ಚರಣದ ಗೀತೆ ಅಲ್ವಾ, ಯಾಕೆ ಎಷ್ಟು ಹಠ ಮಾಡ್ತಿದ್ದಾರೆ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ನಿಸ್ಬೋದು, ನಮ್ಮ ಪಕ್ಕಾ ವೋಟ್ ಬ್ಯಾಂಕ್ ಆಗಿರೋ ಮುಸ್ಲಿಮರಿಗೆ ಆ ಹಾಡು ಕೇಳಿದ್ರೆ ಬೇಜಾರಾಗುತ್ತಪ್ಪ, ಯಾಕೆ ಹಾಡಬೇಕು ಅಂತ. 6 ಚರಣಗಳನ್ನು, ಉಳಿದ 4 ಚರಣಗಳಲ್ಲಿ ಭಾರತವನ್ನು ದುರ್ಗೆಯ ರೀತಿಯಲ್ಲಿ ವೈಭವೀಕರಿಸುವ ಸಾಲಗಳಿದ್ದಾವೆ. ಕೇಳಿದರೆ ಅವ್ರಿಗೆ ಬೇಜಾರಾಗುತ್ತೆ, ಹಂಗಿದ್ರೆ ನಮಗೂ ಬೇಡ ಅಂತ ಅವ್ರು ಅನ್ಬೋದು. ಅದರ ಮಧ್ಯದಲ್ಲಿ AICCಯಲ್ಲಿ ಕುಳಿತಿರುವ ಹಿರಿತಲೆಗಳು ತೆಗೆದುಕೊಂಡಿರುವ ನಿರ್ಣಯ ನೋಡ್ರಿ, ನಾವು ನಮ್ಮ ಅಭಿಪ್ರಾಯ ಏನೇ ಹೇಳಬಹುದು. ಅಲ್ಲಿ ನಮ್ಮ ವಯಸ್ಸಿಗಿಂತ ಜಾಸ್ತಿ ರಾಜಕೀಯದಲ್ಲಿ ಅನುಭವ ಇರುವಂಥವ್ರು ಕೂತ್ಕೊಂಡಿರ್ತಾರೆ, ಅವ್ರದ್ದೊಂದು ಲೆಕ್ಕಾಚಾರ ಇರುತ್ತೆ. ಪೂರ್ತಿ ಹಾಡಿದ್ರೆ ಏನಾದ್ರು ಓಟ್ ಜಾಸ್ತಿ ಆಗ್ತಾವ? ಪೂರ್ತಿ ಹಾಡಿದ್ರೆ ಏನು ಓಟ್ ಜಾಸ್ತಿ ಆಗ್ತಾವ? ಎರಡೇ ಚರಣಗಳನ್ನು ಹಾಡಿದ್ರೆ ಈಗಾಗಲೇ ನಮ್ಮ ಬಳಿ ಇರುವಂಥ ಓಟ್ಗಳು ಉಳ್ಕೊಳ್ಳೋದಿಲ್ವ? ಅಥವಾ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಮರು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಹಾಕೋದಿಲ್ಲ. ನೋಡಿ, ನಿಮ್ಮ ಮನಸ್ಸಿಗೆ ಬೇಜಾರಾಗಬಾರ್ದು ಅನ್ನುವ ಕಾರಣಕ್ಕಾಗಿ ನಾವು 2 ಚರಣ ಹಾಡ್ತಾ ಇದ್ದೀವಿ ಅಂತ ಹೇಳಿ ಆ ದೊಡ್ಡ ಸಮುದಾಯಕ್ಕೆ ಹೇಳುವ ಮೂಲಕ ವೋಟ್ ಬ್ಯಾಂಕನ್ನು ಜಾಸ್ತಿ ಮಾಡ್ಕೊಳ್ಬಹುದಾ, ವಿಸ್ತರಿಸಿಕೊಳ್ಳಬಹುದಾ? ಆ ಥರದ್ದು ಬ್ರೇನ್ ಸ್ಟಾರ್ಮಿಂಗ್ ಆಗಿರುತ್ತಲ್ಲಿ. ಬ್ರೇನ್ ಸ್ಟಾರ್ಮಿಂಗ್ ಅಷ್ಟೆಲ್ಲ ಹಿರಿಯರು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ನಿರ್ಣಯವನ್ನು ಪಾಸ್ ಮಾಡಿರ್ತಾರೆ. ಉಳಿದವರ ಅಭಿಪ್ರಾಯಗಳು ಬೇರೆ ಬೇರೆ ಇರಬಹುದು. ಒಂದು ಸಣ್ಣ ಬ್ರೇಕ್. ತಮಿಳುನಾಡು ಅಸೆಂಬ್ಲಿ, ನೆನ್ನೆನೂ ಒಂದು ಸುದ್ದಿ ಇತ್ತು, ಇವತ್ತು ಒಂದು ಸುದ್ದಿ ಇದೆ. ಅಲ್ಲಿನ ಎಲ್ಲ ಶಾಸಕರುಗಳಿಗೆ ಒಂದು ಕಾರು, ತಿಂಗಳಿಗೆ 1 ಲಕ್ಷ ಎಕ್ಸ್ಟ್ರಾ ಖರ್ಚಿಗೆ ದುಡ್ಡು ಅಂತ ತಮಿಳುನಾಡು ಮುಖ್ಯಮಂತ್ರಿ ಘೋಷಣೆ ಮಾಡಿದಾಗ ಒಬ್ಬ ಶಾಸಕಿ ಸಂತೋಷದಿಂದ ಹಾಡು ಹಾಡಿ ಅಭಿನಂದಿಸಿದರು. ನೆನ್ನೆ ನೋಡಿದ್ವಿ ನಾವು, MGR ಅವರ ಹಾಡು ಹಾಡಿ ಅಭಿನಂದಿಸಿದರು. ಇವತ್ತು ಶರತ್ ಕುಮಾರ್ ಅಂತ ತಮಿಳುನಾಡಿನಲ್ಲಿ ಮಿನಿಸ್ಟರ್ ಅವರು ವಿಜಯ್ ಅವರ ಹವಾ ಹೆಂಗಿದೆ ಅಂತ ಹೇಳ್ತಾ, ಮುಂದಿನ ಪ್ರಧಾನಿ ವಿಜಯ್ ಆಗಬೇಕು ದೇಶಕ್ಕೆ. ಈ ದೇಶದ ಪ್ರಧಾನಮಂತ್ರಿಗಳು ಅಂದರೆ ಬರೀ ಉತ್ತರ ಪ್ರದೇಶ ಗುಜರಾತ್ನಿಂದನೇ ಆಗಬೇಕಾ, ದಕ್ಷಿಣದ ರಾಜ್ಯದಿಂದ ಆಗಬೇಕು, ವಿಜಯ್ ಆಗಬೇಕು ಅಂದರು. ಪೇಚ್ ಹೆಂಗಿದೆ ನೋಡಿ, ಅಲ್ಲಿ ಕಾಂಗ್ರೆಸ್ಸಿನ 5 ಜನ MLAಗಳಿದ್ದಾರೆ, ಅವರು ಸರ್ಕಾರದ ಭಾಗ ಆಗಿದ್ದಾರೆ, ಮೈತ್ರಿಕೂಟದಲ್ಲಿದ್ದಾರೆ. ವಿಜಯ್ ಪ್ರಧಾನಿ ಆಗಬೇಕು ಅಂತ ತಮ್ಮ ಮಿತ್ರ ಪಕ್ಷದ ಸದಸ್ಯರೊಬ್ಬರು, ಅದರಲ್ಲೂ ಮಂತ್ರಿಯೊಬ್ಬರು ಹೇಳ್ತಾ ಇದ್ರೆ ಅವರೇನು ಮೇಜ್ ಕೊಟ್ಬೇಕಾ ಕಾಂಗ್ರೆಸ್ನವರು?
ಅವರಲ್ಲಿ ಸಹಜವಾಗಿ ಪ್ರಶ್ನೆ ಬರುತ್ತೆ, ನೀವು ಪ್ರಧಾನಿ ಆಗೋದಾದ್ರೆ ರಾಹುಲ್ ಗಾಂಧಿ ಏನಾಗಬೇಕು ಅಂತ. ಕಾರ್ತಿ ಚಿದಂಬರಂ ಕೇಳ್ತಾರೆ, ಕನಸು ಕಾಣೋದಕ್ಕೇನು ಕಾನೂನು ಇರುತ್ತೇನ್ರಿ ಅಂತ. ಕಾಣಲಿ ಬಿಡಿ, ಯಾರು ಕಾಣಬಹುದು. DMKಯ ಪ್ರತಿಕ್ರಿಯೆ ಬೇರೆ ಇದೆ. ಅವರು ಅದೇ ಪ್ರಶ್ನೆ ಕೇಳ್ತಾ ಇದ್ದಾರೆ, ರಾಹುಲ್ ಗಾಂಧಿ ಎಲ್ಲಿ ಹೋಗ್ಬೇಕು ಅಂತ. ಕನ್ನಿಮೊಳಿ ಅವರ ಪ್ರಶ್ನೆ. ಶರತ್ ಕುಮಾರ್ ಅವರು ಮಾತಾಡಿದ್ದು ಕೇಳಿಸ್ಕೊಳ್ಳಿ. மிக சாதாரணமாக இருந்தவன் நான். மிக சாதாரணமாக இருந்த எனக்கு அங்கீகாரம் கொடுத்து மக்கள் பணியே மகேசன் பணி என்று சொல்லி தந்து இயக்கத்தில் உறுப்பினராக்கி தாம்பரம் சட்டமன்ற தேர்தலில் போட்டியிட வாய்ப்பு தந்து சட்டப்பேரவை உறுப்பினராக்கி அதன் தொடர்ச்சியாக உங்கள் அரியாசனத்திற்கு பின்பு எனக்கும் என்னை போன்றவர்களுக்கும் சரியாசனம் தந்து அமைச்சராக்கி அழகு பார்த்த எங்கள் தலைவா, தங்களுக்கும் தன் ஆயுளையும் என்னுடைய குடும்பத்தின் ஆயுளையும் சேர்த்து பணிந்து தருகிறேன். மாண்புமிகு பேரவைத் தலைவர் அவர்களே, எங்கள் இதயத்திலும் இல்லத்திலும் கோட்டையிலும் சிஎம்மாகவும் இருக்கும் எங்கள் தலைவா, நாளைய பாரதத்தின் PM நீங்கள்தான். DMK ಸಂಸದೆ ಕನಿಮೊಳಿ ಅವರ ಹೇಳಿಕೆ ಇದಾಗಬೇಕಾಗಿತ್ತು ಕಾಂಗ್ರೆಸ್ಸಿಗೆ ಅಂದರು ಅವರು. ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ನಮ್ಮ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡುವುದಕ್ಕಿಂತ ಮೊದಲೇ ನಾವು ಘೋಷಣೆ ಮಾಡಿದ್ವಿ. ಅಂದರೆ ಯಾವಾಗಿದು? ಅವರವರು ಚೆನ್ನಾಗಿದ್ದಾಗ. ತಮಿಳುನಾಡು ವಿಧಾನಸಭಾ ಚುನಾವಣೆಯ ರಿಸಲ್ಟ್ ನಂತರ DMKಯ ಜೊತೆಗಿನ ಮೈತ್ರಿಯಲ್ಲಿದ್ದ ಕಾಂಗ್ರೆಸ್ಸು ಹೇಳದೆ ಕೇಳದೆ TVKಗೆ ಹೋಗಿ ಬೆಂಬಲ ಕೊಟ್ಟು ಇವರ ಮೈತ್ರಿಯಿಂದನೇ ಏನು ಹೊರಗಡೆ ಹೋಯ್ತಲ್ಲ, INDIಯ ಮೈತ್ರಿಯಿಂದ. ಅದಕ್ಕಿಂತ ಮೊದಲೇ ರಾಹುಲ್ ಗಾಂಧಿ ಅವರು ಪ್ರಧಾನಿ ಅಭ್ಯರ್ಥಿ INDIಯ ಮೈತ್ರಿಕೂಟದ್ದು ಅಂತ ನಾವು ಘೋಷಣೆ ಮಾಡಿದ್ವಿ. ಈಗ TVK ಅವರು ವಿಜಯ್ ಪ್ರಧಾನಿ ಅಭ್ಯರ್ಥಿ ಆಗಲಿ ಅಂತಿದ್ದಾರೆ. ಇದಕ್ಕೆ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ ಅಂತ ಕನ್ನಿಮೊಳಿ ಕೇಳ್ತಾ ಇದ್ದಾರೆ. ಹೇಳಿಕೆಗಳ ಜಗಳ ಅಷ್ಟೇ. ಅದು ರಾಜಕಾರಣದಲ್ಲಿ ಏನನ್ನೂ ರೈಟ್ ಆಫ್ ಮಾಡೋದಕ್ಕಾಗೋದಿಲ್ಲ. ಕೆಲವರು ಅಂತಾರಲ್ಲ, ವಿಜಯ್ ಪ್ರಧಾನಿಯ ತಿರುಕುನ ಕನಸು, ಹಾಗೆಲ್ಲ ಮಾತಾಡಬಾರ್ದು ರಾಜಕಾರಣದಲ್ಲಿ. ತಮಿಳುನಾಡಿಗೆ ಕೊನೆಯ ಹಂತದ ಮತದಾನ ಮುಗಿಯುವ ತನಕ TVK ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ, ವಿಜಯ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾರು ಹೇಳಿದ್ರ? ಆ ಟುಡೇಸ್ ಚಾಣಕ್ಯ ಅದು ಎಕ್ಸಿಟ್ ಪೋಲ್ ಬಂದ ನಂತರ ಚರ್ಚೆ ಶುರುವಾಗಿದ್ದು. ನಿಜವಾಗ್ಲೂ ಗೆದ್ದು ಬಿಡ್ತಾರಾ ಅಂತ. ಅಲ್ಲಿ ತನಕ ಏನಂತಿದ್ರು, ವಿಜಯ್ದು ಬರೀ ಜನ ಸೇರ್ತಾರಷ್ಟೇ, ಓಟ್ ಹಾಕ್ತಾರ ಅವರು. ಅವರಿಗೆ ಬ್ಲಾಕ್ ಲೆವೆಲ್ನಲ್ಲಿ ಸಂಘಟನೆನೇ ಇಲ್ಲ. ಓಟ್ ಹಾಕಬೇಕು ಅಂತ ಮನಸ್ಸಿರೋ ಜನ ಇದ್ದಾರೆ, ಬಟ್ ಕರ್ಕೊಂಬಂದು ಓಟ್ ಹಾಕ್ಸೋದಕ್ಕೆ ಪಕ್ಷದಲ್ಲಿ ಸಂಘಟನೆಯಲ್ಲಿ ಎಲ್ಲ ಮಾತಾಡ್ತಿದ್ರು. ಆಗಲಿಲ್ವಾ ಕೊನೆಗೆ ಮ್ಯಾಜಿಕ್ಕು? ಹಾಗೇ ಬಿಟ್ಟರು ಮುಖ್ಯಮಂತ್ರಿ. ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಹಾಗೇ ಬಿಟ್ಟರು. ಅದಕ್ಕೆ ಯಾರು ಏನಾಗಬೇಕು ಅಂತ ಹೇಳಿಕೆ ಕೊಟ್ಟರೂ ವ್ಯಂಗ್ಯ ಆಡಬಾರದು. ಭಾರತದಲ್ಲಿ ಅಮೆರಿಕದ ರಾಯಭಾರಿ ಜಮ್ಮು ಕಾಶ್ಮೀರದ ಪ್ರವಾಸಕ್ಕೆ ಹೋಗಿದ್ದರು. ನಿನ್ನೆ ಕಾಶ್ಮೀರದಲ್ಲಿದ್ದರು, ಇವತ್ತು ಲಡಾಖ್ನಲ್ಲಿದ್ದರು. ಶ್ರೀನಗರದಲ್ಲಿ ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯನ್ನು ಭೇಟಿಯಾಗಿ ಮಾತಾಡಿದ್ರು. ಬಹಳ ಪಾಸಿಟಿವ್ ಅನ್ನೋ ಹಂಗಿತ್ತು ಮೀಟಿಂಗ್ ಅದು. ಭಾರತದ ಅತ್ಯಂತ ಪ್ರಮುಖ ಭಾಗ ಜಮ್ಮು ಕಾಶ್ಮೀರ ಅಂತ ಅಮೇರಿಕದ ರಾಯಭಾರಿಯೇ ಹೇಳಿದ್ದು ನ್ಯಾಷನಲ್ ಇಂಟರ್ನ್ಯಾಷನಲ್ ನ್ಯೂಸ್ ಆಯಿತು. ಪಾಕಿಸ್ತಾನದಲ್ಲಿ ಏನೇನು ಪ್ರತಿಕ್ರಿಯೆ ಬಂದಿದ್ದಾವೋ ಗೊತ್ತಿಲ್ಲ. ಮೆಹಬೂಬಾ ಮುಫ್ತಿ ಮಾತಾಡಿದ್ದಾರೆ ಇವತ್ತು. ಕ್ಲಿಯರ್ ಪಿಕ್ಚರ್ ಮಾತಾಡಬೇಕು. ಜಮ್ಮು ಕಾಶ್ಮೀರದಲ್ಲಿ ಬಹಳ ಸಮಸ್ಯೆಗಳಿದ್ದಾವೆ, ಇನ್ನೂ ಏನೇನೋ. ಅವ್ರವ್ರ ವೋಟ್ ಬ್ಯಾಂಕ್ ಲೆಕ್ಕಾಚಾರ ಅವರವರದ್ದು, ಅವ್ರವ್ರ ವೋಟ್ ಬ್ಯಾಂಕ್ ಲೆಕ್ಕಾಚಾರ. ಸರ್ಚ್ ಆಪರೇಷನ್ ಮಾಡಿದ್ರಂತೆ ಮಿಲಿಟ್ರಿ ಅವರು. ಯಾರೋ ಒಬ್ಬ ಮೌಲ್ವಿ ಸಿಕ್ಕಾಕೊಂಡಂತೆ, ಆತನ ಗಡ್ಡ ಹಿಡಿದು ಎಳೆದ್ರಂತೆ. ಮೆಹಬೂಬಾ ಮುಫ್ತಿ ಅವ್ರಿಗೆ ಬೇಜಾರಾಗಿದೆ. ಆಗಬೇಕಾದದ್ದೇ. ಕಾಶ್ಮೀರದ ಇತಿಹಾಸದಲ್ಲಿ ಏನೇನಾಯಿತು ಅಂತ ನೋಡಿದ್ರೆ ಬಹಳ ಜನರಿಗೆ ಬಹಳ ರೀತಿಯಲ್ಲಿ ಬೇಜಾರಾಗತ್ತೆ. ಇನ್ನೂ ಹೇಳಿದ್ರಂಥವ್ರು, ಅಮೇರಿಕಾದಲ್ಲಿ ಮುಸ್ಲಿಮರ ಮೇಲೆ ದೌರ್ಜನ್ಯ ಆದರೆ ಕಾಶ್ಮೀರದಲ್ಲಿ ಜನರಿಗೆ ಬೇಜಾರಾಗುತ್ತೆ ಅಂತಾನೂ ಒಮರ್ ಅಬ್ದುಲ್ಲಾ ಹೇಳಬೇಕಾಗಿತ್ತು. ಇರಾನ್ ಮೇಲೆ ನೀವು ದಾಳಿ ನಡೆಸಿ ಅಮಾಯಕರನ್ನು ಕೊಂದ್ರಿ, ಕಾಶ್ಮೀರದಲ್ಲಿ ಮುಸ್ಲಿಮರಿಗೆ ಅದರಿಂದ ಬಹಳ ಬೇಜಾರಾಗಿದೆ ಅಂತೆಲ್ಲ ಹೇಳಬೇಕಾಗಿತ್ತು ಅಂತ ಮೆಹಬೂಬಾ ಮುಫ್ತಿ ಅವರು ಅಂದಿದ್ದಾರೆ. ನನಗೆ ಕೆಲವು ಸಲ ಇವ್ರ ನಿಲುವುಗಳ ಆಶ್ಚರ್ಯ ಅನ್ನಿಸ್ತವೆ. ಮುಸ್ಲಿಮರ ಮೇಲೆ ದೌರ್ಜನ್ಯ ಆದರೆ ಮಾತ್ರ ನಮಗೆ ಬೇಜಾರಾಗುತ್ತೆ,
ಅನ್ನುವುದೇ ನಿಲುವಾಗಿದ್ದರೆ ಫೈನ್. ಆದರೆ ಮುಸ್ಲಿಮರಿಗೆ ಅಮೇರಿಕದಿಂದ ದೌರ್ಜನ್ಯ ಆದರೆ ಮಾತ್ರ ಬೇಜಾರಾಗುತ್ತೆ, ಯುರೋಪಿಯನ್ ರಾಷ್ಟ್ರಗಳಿಂದ ದೌರ್ಜನ್ಯ ಆದರೆ ಮಾತ್ರ ಬೇಜಾರಾಗುತ್ತೆ, ಭಾರತದಿಂದ ದೌರ್ಜನ್ಯ ಆದರೆ ಮಾತ್ರ ಬೇಜಾರಾಗುತ್ತೆ. ಅದು ಡಬಲ್ ಸ್ಟ್ಯಾಂಡರ್ಡ್ ಅನ್ನಿಸ್ಕೊಳ್ಳುತ್ತೆ. ಕಾಶ್ಮೀರಕ್ಕೆ ತಾಗಿಕೊಂಡೇ ಇರುವ ಚೀನಾದಲ್ಲಿ ಏನೇನು ಕಥೆ ಆಗಿದೆ ಮುಸ್ಲಿಮರದು? ಒಬ್ಬರಾರು ಮಾತಾಡ್ತಾರಾ? ಇವರು ಒಬ್ಬರಾದರೂ ಮಾತಾಡ್ತಾರಾ? ಇಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲಿ ಸರ್ಕಾರಿ ಜಾಗೆ ಒತ್ತುವರಿ ಮಾಡಿಕೊಂಡವರನ್ನು ಕೋರ್ಟಿನ ಆದೇಶದ ಮೇಲೆ ಸರ್ಕಾರ ಒಕ್ಕಲೆಬ್ಬಿಸಿದ್ರೆ ಪಾಕಿಸ್ತಾನದಲ್ಲಿ ರಿಯಾಕ್ಷನ್ ಬರುತ್ತೆ, ಮುಸ್ಲಿಮರಿಗೆ ದೌರ್ಜನ್ಯ ಆಗ್ತಿದೆ ಭಾರತದಲ್ಲಿ ಅಂತ. ದಿನ ಬೆಳಗಾದರೆ ಒಕ್ಕಾಡ್ತಾರಪ್ಪ ಪಾಕಿಸ್ತಾನದವರು, ಚೀನಾದಲ್ಲಿ ಯಾಕೆ ಹಂಗೆ ಮಾಡ್ತಾ ಇದ್ದೀರಿ ಅಂತ ಯಾವತ್ತಾರು ಒಂದು ಪ್ರಶ್ನೆ ಕೇಳ್ತಾರ ಅವರು? ಯಾವತ್ತಾರು ಒಂದು ಪ್ರಶ್ನೆ ಕೇಳ್ತಾರ? ಇವತ್ತು ಜಗತ್ತಿನ ತುಂಬ ನಿರಾಶ್ರಿತರ ಸಮಸ್ಯೆ ಇದೆ. ಯಾಕೆ ನಿರಾಶ್ರಿತರ ಸಮಸ್ಯೆ? ದೇಶದ ಆಂತರಿಕ ಗಲಭೆಗಳಿಂದ. ಜಗತ್ತಿನ ಒಟ್ಟು ನಿರಾಶ್ರಿತರ ಪೈಕಿ ಮೋರ್ ದೆನ್ 77% ಮುಸ್ಲಿಮರು. ಅವರು ನಿರಾಶ್ರಿತರಾಗಿ ಹೊರಬಂದದ್ದು ಎಲ್ಲಿಂದ? ಬಹುತೇಕ ಮುಸ್ಲಿಂ ರಾಷ್ಟ್ರಗಳಿಂದ. ಆ ಮುಸ್ಲಿಂ ಮೆಜಾರಿಟಿ ದೇಶಗಳಲ್ಲಿನ ಆಂತರಿಕ ಗಲಭೆಗಳಿಂದ ಬೇಸತ್ತು ಮುಸ್ಲಿಮರು ನಾನ್ ಮುಸ್ಲಿಂ ರಾಷ್ಟ್ರಗಳಿಗೆ ವಲಸೆ ಹೋಗಿದ್ದಾರೆ. ಅವರ ಬಗ್ಗೆ ಕಾಳಜಿಯ ಒಂದು ಮಾತಾಡಿದ್ರೆ ದೇವರಾಣೆ ಇವ್ರ ಮೇಲೆ, ದೇವರಾಣೆ. ಸಿರಿಯಾದಿಂದ ಹೋಗಲಿಲ್ಲ ಅಂದರೆ ಮಿಲಿಯನ್ ಗಟ್ಟಲೆ ಜನ ಹೋದರು. ಐಸಿಸ್ನ ಕಾಟ ತಾಳೋದಕ್ಕಾಗದೆ ಹೋಗಲಿ, ಯುರೋಪ್ನಲ್ಲಿ ಹೋಗಿ ಕೂತ್ಕೊಂಡು ಬೆಂಕಿ ಹಚ್ತಿದ್ದಾರೆ ಅವರು. ಅಯ್ಯೋ, ನನ್ನ ಧಾರ್ಮಿಕ ಬಾಂಧವರಿಗೆ ತೊಂದರೆ ಆಯಿತು. ತಮ್ಮ ವಲಸೆ ನೀತಿಗಳನ್ನೆಲ್ಲ ಬದಿಗೊತ್ತಿ ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ, ಕತಾರ್ ಆ ದೇಶಗಳು ಮುಸ್ಲಿಂ ಬಾಂಧವರನ್ನು ಒಳಗೆ ಬಿಟ್ಕೋಬೇಕು ಅಂತ ಯಾವತ್ತಾರು ಮಾತಾಡಿದ್ರ ಇವರು? ಒಬ್ಬರನ್ನಾರು ತಗೊಂಡ್ರ ಅವ್ರು? ಹೋಗಲಿ, ನಿಮಗೆ ತೊಂದರೆ ಆಗಿದೆಯಪ್ಪ, ಬನ್ನಿ, ನಮ್ಮಲ್ಲಿ ವಿಶಾಲವಾದ ಮರಳುಗಾಡಿದೆ, ದೇಶದಲ್ಲಿ ಜನಸಂಖ್ಯೆ ತುಂಬ ಕಡಿಮೆ ಇದೆ, ಯಾವ್ಯಾವುದೋ ದೇಶದಿಂದ ಬಂದವರು ನಮ್ಮಲ್ಲಿ ದುಡ್ಕೊಂಡು ತಿಂತಾ ಇದ್ದಾರೆ, ನೀವು ಬನ್ನಿ, ನಿಮಗೊಂದಷ್ಟು ಜಾಗ ಕೊಡ್ತೀವಿ ಅಂತ ಒಬ್ಬರಾರು ಅಂದ್ರ? ನೋ, ಬರಬೇಡಿ ಇಲ್ಲಿ ಅಂತ, ಬರಬೇಡಿ ಇಲ್ಲಿ. ನೀವು ಇರುವುದಾದರೆ ಹೋಗಿ ಯುರೋಪಿನ ರಾಷ್ಟ್ರಗಳಲ್ಲಿ ಇರಿ, ನಮ್ಮಲ್ಲಿ ಬರಬೇಡಿ ಅಂದರು. ಒಬ್ಬರದಾದರೂ ಮನಸ್ಸಿಗೆ ಬೇಜಾರಾಯ್ತಾ ಇವ್ರಿಗೆ? ಒಬ್ಬರ ಮನಸ್ಸಿಗೂ ಬೇಜಾರಾಗೋದಿಲ್ಲ. ಚೀನಾದಲ್ಲಿ ಇಸ್ಲಾಮಿಕ್ ಹೆಸರುಗಳನ್ನು ಇಟ್ಕೊಳ್ಳಂಗಿಲ್ಲ, ಇನ್ನೊಬ್ಬರಿಗೆ ಕೇಳೋಂಗೆ ಆಜಾನ್ ಕೂಗಂಗಿಲ್ಲ. ಅಲ್ಲಿನ ವೈಘರ್ ಅನ್ನುವಂಥ ಮುಸ್ಲಿಂ ಜನಾಂಗ ಒಂದಿದೆ, ಗಡ್ಡ ಬಿಟ್ಕೊಳ್ಳಂಗಿಲ್ಲ, ಹಜ್ಗೆ ಹೋಗಂಗಿಲ್ಲ. ಶುಕ್ರವಾರ ಮಧ್ಯಾಹ್ನ ನಮಾಜ್ಗೆ ಹೋಗ್ಬೇಕು, ಅಂಗಡಿಗೆ ಬಾಗಿಲಾಕ್ತೀನಿ ಅಂದರೆ ಬಾಗಿಲಾಕ್ಸೋದಕ್ಕೆ ಬಿಡೋದಿಲ್ಲ ಅವರು. ಯಾರ್ದಾರು ಕರುಳು ಚುರುಕ್ ಅಂದಿರ್ಬೇಕು ಇವ್ರದ್ದು? ಇಲ್ಲ. ಅದಕ್ಕೆ ಹೇಳೋದು, ಇರಾನಿನ ಮುಸ್ಲಿಮ ಅಮೇರಿಕದ ಬಾಂಬ್ ಬಿದ್ದೆ ಸತ್ತರೆ ಅನ್ಯಾಯ, ಖಮೇನಿಯ ಸೈನ್ಯ ಹಿಡ್ಕೊಂಡು ಹೋಗಿ ನೇಣಿಗೆ ಹಾಕಿದ್ರೆ ಅದು ಅನ್ಯಾಯ ಅಲ್ಲ. ಅದು ವಿಚಾರಣೆ ಇಲ್ಲದೆ, ಕೇಸ್ ಇಲ್ಲದೆ, ಜಡ್ಜ್ಮೆಂಟ್ ಇಲ್ಲದೆ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ರು ಅಂತ ಕರ್ಕೊಂಡು ಹೋಗಿ ಹೋಲ್ಸೇಲ್ ಆಗಿ ನೇಣಿಗೆ ಹಾಕಿ ಊರು ಹೊರಗೆ ಹೂತು ಬಂದರೆ ಅದು ಅನ್ಯಾಯನೇ ಅಲ್ಲ, ಅದು ಅನ್ಯಾಯನೇ ಅಲ್ಲ. ಹೀಗೆ ಡಬಲ್ ಸ್ಟ್ಯಾಂಡರ್ಡ್ಸ್. ಈ ಕಾಶ್ಮೀರದ್ದೇ ಹೇಳಿದ್ವಿ ನೆನ್ನೆ, ಲಡಾಖ್ನಲ್ಲಿ 5 ಗಂಟೆಗಳ ಕಾಲ ತಮ್ಮ ಕಾರುಗಳನ್ನು ತಡೆದ್ರು ಅನ್ನುವ ಕಾರಣಕ್ಕಾಗಿ ಜನರಿಗೆ ಬೇಜಾರಾಗಿರುತ್ತೆ. ಮುಖ್ಯಮಂತ್ರಿಗಳ ಹೇಳಿಕೆಯಲ್ಲಿ, ಟ್ವೀಟ್ನಲ್ಲಿ ಹೇಳಿದ್ರು ಅದನ್ನು. ಹವಾಮಾನ ಇಲಾಖೆಯ ಮುನ್ನೆಚ್ಚರಿಕೆ ಇತ್ತು, ರೋಡ್ ಎಷ್ಟು ಡೇಂಜರಸ್ ಇತ್ತು ಅಂದರೆ ಭೂಕುಸಿತ ಆಗುವ ಅಪಾಯ ಇತ್ತಲ್ಲಿ, ಆ ಕಾರಣಕ್ಕಾಗಿ ಮಿಲಿಟ್ರಿ ಅವರು ತಡೆದ್ರು. ಒಬ್ಬಳು ಹುಡುಗಿ ಸಿಟ್ಟಿಗೆದ್ದು ಏನು ಕೂಗಾಡ್ಬಿಟ್ಲು ಅಂತಂದರೆ, ಇವತ್ತು ಅದರದ್ದು ಫಾಲೋ ಅಪ್ ಹೇಳ್ತಾ ಇರೋದು ನಾನು. ಫಸ್ಟ್ ಈ ಕೂಗಾಡಿದ್ದು ಕೇಳಿಸ್ಕೊಳ್ಳಿ, ಹಮ್ ಜನ್ಜಿ ಹೈ ಕೇಳಿಸ್ಕೊಳ್ಳಿ ಅದನ್ನೊಮ್ಮೆ. ಇದು ಜುಲೈ 24 ಆಗಿದ್ದಂತೆ.
ನೋಡಿ, ಆ ಹುಡುಗಿ NDTVಗೆ ಒಂದು ಇಂಟರ್ವ್ಯೂ ಕೊಟ್ಟಳು, ಕ್ಷಮಾಪಣೆ ಕೋರಿದ್ಲು, ಎಲ್ಲ ಆಯಿತು. ಜುಲೈ 24 ತನ್ನ ಹೆಸರು ಹೇಳಿಲ್ಲ, ಆಕೆ ಹೆಸರು ಹೇಳಿಲ್ಲ. ಅದೇನೋ ಶ್ರುತಿ, ಡೆಲ್ಲಿ ಅವಳು, ಪೊಲಿಟಿಕಲ್ ಕನೆಕ್ಷನ್ ಇರೋದು ಅಂತ ಏನೇನೋ ಅನ್ವೆರಿಫೈಡ್ ಸೋರ್ಸಸ್ ಹೇಳ್ತಾ ಇದ್ದಾವೆ. ಅದಕ್ಕೆ ನಾವು ಅದನ್ನು ಸುದ್ದಿ ಅಂತ ತಗೊಳ್ತಾ ಇಲ್ಲ. NDTVಗೆ ಒಂದು ಇಂಟರ್ವ್ಯೂ ಕೊಟ್ಟು ಸ್ಪಷ್ಟೀಕರಣ ಕೊಡ್ತಾಳಾಕೆ. ಸ್ಪಷ್ಟೀಕರಣದಲ್ಲಿ 1 ತಿಂಗಳ ಹಿಂದೆ ಆಗಿದ್ದದು. ನಾನೂ ನನ್ನ ಮೊಬೈಲ್ನಲ್ಲಿ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡೆ. ರೆಕಾರ್ಡ್ ಮಾಡಿಕೊಂಡ ನಂತರ ನಾನು ಮಾಡಿದ್ದು ತಪ್ಪು ಅಂತ ಅರಿವಾಯಿತು. ನಾನು ಎಲ್ಲೂ ಪೋಸ್ಟ್ ಮಾಡಲಿಲ್ಲ. ಇನ್ಯಾರೋ ರೆಕಾರ್ಡ್ ಮಾಡಿದ್ದು ತಿಂಗಳಾದ ಮೇಲೆ ಹೆಂಗೆ ವೈರಲ್ ಆಯಿತೋ ನನಗೆ ಗೊತ್ತಿಲ್ಲ ಅಂತ. ಜುಲೈ 24ನೇ ತಾರೀಕು ಆಗಿದ್ದಂತಿದ್ದು ಇನ್ಸಿಡೆಂಟು. ಜುಲೈ 24. ಏನು ಹೇಳ್ತಾಳಕ್ಕೆ? ಆ ದಿನ ನಡೆದ ಸಂಗತಿಗಳನ್ನು ಜನ ಪೋಸ್ಟ್ ಮಾಡಿದ ವಿಡಿಯೋ ಸರಿಯಾದದ್ದಲ್ಲ. ಕೆಲವು ಫೋಟೋಗಳು ಬಂದು ಬೇಜಾರಾಯ್ತು ನನಗೆ. ಯೂನಿಫಾರ್ಮ್ನಲ್ಲಿರುವ ಆರ್ಮಿ ಅಧಿಕಾರಿಯೊಬ್ಬರು ಆಕೆ ಮುಂದೆ ಕೈ ಜೋಡಿಸಿ ನಿಂತ್ಕೊಂಡಿದ್ದಾರೆ. ಅಂದರೆ ರಸ್ತೆ ನೀವು ಸಂಚಾರ ಮಾಡದಂತೆ ನಿಮ್ಮನ್ನು ನಿಲ್ಲಿಸಿದ್ದು ತಪ್ಪಾಯಿತು ಅಂತ ಇರಲಿಕ್ಕಿಲ್ಲ. ಅದು ನಿಲ್ಲಿಸಿದ್ದು ತಪ್ಪಾಯಿತು ಅಂತಲ್ಲ. ನಿಮ್ಮಂಥವಳು ಬಾಯಿಗೆ ಸಿಕ್ಕಾಕೊಳ್ತೀವಲ್ಲಮ್ಮ, ನಮಗೆ ಬುದ್ಧಿ ಇಲ್ಲ, ತಪ್ಪಾಯಿತು ಬಿಟ್ಬಿಡು ಅನ್ನೋ ಹಂಗೆ ಕೈ ಮುಗಿದಿದ್ದಾರೆ. ನಾನು ಇದರಲ್ಲಿ ಇದ್ದೇನೆ, ನಾನು ಸಹ ಕೂಗಾಡ್ತಿದ್ದೇನೆ, ನಾನು ಕೂಗುತ್ತಿದ್ದೇನೆ. ಹತಾಶೆಯಿಂದ ಈ ವಿಡಿಯೋದಲ್ಲಿ ಗೊತ್ತಿರುವ ಅನೇಕ ವಿಷಯಗಳನ್ನು ಹೇಳಿದ್ದೇನೆ. ಮೊದಲ ವಿಷಯ ಅಂದರೆ ವಿಡಿಯೋ 1 ತಿಂಗಳ ಹಳೆಯದು. ಇವತ್ತು ಇದನ್ನು ವೈರಲ್ ಮಾಡುವ ಮೂಲಕ ನನ್ನ ಮಾನಹಾನಿ ಮಾಡಲಾಗ್ತಾ ಇದೆ. ಆದರೆ ನಾನು ಭಾರತೀಯ ಸೇನೆಯನ್ನು ತುಂಬ ಗೌರವಿಸ್ತೇನೆ. ನನ್ನಿಂದಾಗಿ ನನ್ನ ದೇಶದ ಭಾರತೀಯ ಸೇನೆಗೆ ಇಷ್ಟೆಲ್ಲ ಕೆಟ್ಟದ್ದು ಅನಿಸುತ್ತೆ ಅಂತ ನಾನು ಊಹೆ ಮಾಡಿರಲಿಲ್ಲ. ಆ ದಿನ ಏನಾಯಿತು ಅಂದರೆ, ಲಡಾಖ್ನಿಂದ ನಾವು ದಿಲ್ಲಿ ಕಡೆ ಹೋಗ್ತಾ ಇದ್ವಿ. VVIP ಸಂಚಾರ ಇರುತ್ತೋ ಅಥವಾ ಇನ್ನೇನಾದರೂ ನಡೆದಿತ್ತೋ ನಮಗೆ ಗೊತ್ತಿಲ್ಲ. ಬೆಳಗಿನಿಂದ 3-4 ತಾಸು ಅಲ್ಲೇ ಕಾಯ್ತಿದ್ವಿ. ನಂತರ ಒಬ್ಬ ಸೈನಿಕನನ್ನು ಕೇಳಿದ್ವಿ, ಸರ್ ಇನ್ನೂ ಎಷ್ಟು ಟೈಮ್ ಆಗುತ್ತೆ ಅಂತ. ಅವರು 1 ತಾಸು ಆಗುತ್ತೆ ಅಂತ ಹೇಳಿದ್ರು. 1 ತಾಸು ಕಾದ್ವಿ. ಇದು 6 ತಾಸು ಟೋಟಲ್ ಟೈಮ್ ತೆಗೆದುಕೊಂಡಿತು. ನಾನು ಹತಾಶೆಯಿಂದ ಏನು ಹೇಳಿದ್ರು ಅದು ಸರಿಯಾಗಿರಲಿಲ್ಲ, ತುಂಬ ತಪ್ಪಾಗಿದೆ. ಯಾಕಂದರೆ ನಾನು ವಿಡಿಯೋ ಸಹ ಮಾಡಿದ್ದೀನಿ, ನನ್ನ ಫೋನ್ ಕೂಡ ಓಪನ್ ಮಾಡಿಕೊಂಡಿರೋದನ್ನು ನೀವು ವಿಡಿಯೋದಲ್ಲಿ ನೋಡಿರಬೇಕು. ಆದರೆ ಆ ಎಲ್ಲ ವಿಷಯಗಳು ಮುಗಿದ ನಂತರ ನಾನು ವಿಡಿಯೋನ ಪೋಸ್ಟ್ ಮಾಡಲಿಲ್ಲ. ಯಾಕಂದರೆ ಇದು ನಮ್ಮ ತಪ್ಪು ಅನ್ನೋದು ನನಗೆ ಗೊತ್ತಾಯಿತು. ಹತಾಶೆಯಿಂದ ಅವರ ವಿರುದ್ಧವಾಗಿ ಹೇಳಿದ್ದೆ. ಅಲ್ಲಿ ಯಾರ್ಯಾರು ವಿಡಿಯೋ ಮಾಡಿರಲಿಲ್ಲ ಅಲ್ಲಿದ್ದ ಪೊಲೀಸರಿಗೆ ನಾನು ಕ್ಷಮೆ ಕೇಳಿದ್ದೇನೆ. ಈಗ ಮತ್ತೊಮ್ಮೆ ನಿಮ್ಮ ಮೂಲಕ ಇಡೀ ದೇಶಕ್ಕೆ ಮತ್ತು ಭಾರತೀಯ ಸೇನೆಗೆ, J&K ಪೊಲೀಸರಿಗೆ, ಲಡಾಖ್ ಪೊಲೀಸರಿಗೆ, ವಿಶೇಷವಾಗಿ ಒಮರ್ ಸರ್ ಟ್ವೀಟ್ ಮಾಡಿದ್ದಾರೆ. ನಾನು ಕೈ ಮುಗಿದು ಎಲ್ಲರ ಹತ್ರ ಕ್ಷಮೆ ಯಾಚಿಸ್ತೇನೆ, ನನಗೆ ತುಂಬ ಮುಜುಗರ ಆಗ್ತಿದೆ ಅಂತ NDTVಗೆ ಕೊಟ್ಟ ಇಂಟರ್ವ್ಯೂನಲ್ಲಿ ಆಕೆ ಹೇಳಿದ್ದಿದ್ದು. ಕೇಳಿಸ್ಕೊಳ್ಳಿ. ಈ ಹುಡುಗಿ ಇಲ್ಲೊಂದು ಪ್ರತೀಕ ಮಾತ್ರ, ಪ್ರತೀಕ. ಆಕೆಯನ್ನು ಬೆನ್ನತ್ಕೊಂಡು ಹೋಗಿ ಅವಮಾನ ಮಾಡಿ ಆಗಬೇಕಾದದ್ದಿಲ್ಲ. ದೇಶದಲ್ಲಿ ಈ ಥರದ್ದೊಂದು ಮನಸ್ಥಿತಿ ಬೆಳೀತಾ ಇದೆ ಅಂತ CJP ಪ್ರೊಟೆಸ್ಟ್ನಲ್ಲಿ ನಾವು ನೋಡಿದ್ವಿ. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರೊಟೆಸ್ಟ್ನಲ್ಲಿ ಕ್ವಶ್ಚನ್ ಪೇಪರ್ ಲೀಕ್ ವಿರುದ್ಧ ಕೇಂದ್ರ ಸರ್ಕಾರದ ಮೇಲೆ ವ್ಯಕ್ತಪಡಿಸಬೇಕಾಗಿದ್ದ ಆಕ್ರೋಶ ಅದು. ಅಲ್ಲಿ ಭಾರತೀಯ ಸೇನೆಗೆ ಬೈಯುವಂಥದ್ದು ಪ್ರಮೇಯವೇ ಇರಲಿಲ್ಲ. ಇನ್ನೂ ಪ್ರಮೇಯವಿಲ್ಲದ ಅನೇಕ ವಿಷಯಗಳು ಬಂದು ಬಿಡಿಯಲ್ಲಿ. ಭಾರತೀಯ ಸೇನೆಗೆ ಬೈಯಬೇಕಾದ ಪ್ರಮೇಯ ಇರಲಿಲ್ಲ. ಏನೇನೆಲ್ಲ ಅಂದರು. ಕಡಿಮೆ ರೇಟಿಗೆ ಲಿಕ್ಕರ್ ಸಿಗುತ್ತೆ ಅಂತ ಹೋಗಿ ಜಾಯ್ನ್ ಆಗ್ತಾರೆ ಇವರು ಆರ್ಮಿಗೆ ಅಂದರು. ಇನ್ನೊಬ್ಬಳು ಮಿಡ್ಲ್ ಫಿಂಗರ್ ತೋರಿಸಿ ಆಡಿದ ಮಾತು, ನಮ್ಮ ರಕ್ಷಣೆ ಮಾಡ್ತಾರಂತ ಇವರು, ಗಡಿ ಕಾಯ್ತಾರಂತೆ ಇವರು ಆಡಿದ ಮಾತು. ಮತ್ತೊಬ್ಬ ಅವನಿಗೆ ಬೆನ್ನು ಕೆಳಗೆ 1/4 kg ಮಾಂಸ ಇಲ್ಲ ಅವನು ನೋಡಿದ್ರೆ. 1/4 kg ಮಾಂಸನೂ ಇಲ್ಲ ಅವನಿಗೆ. ಅವನೇನಂದ ಭಾರತೀಯ ಸೇನೆಗೆ. ಅದರ ನಂತರ ಕೆಲವು ದಿನಗಳಾದ ಮೇಲೆ ಬಂದಂಥ ವಿಡಿಯೋ ಇದು. ಈ ಮನಸ್ಥಿತಿ ಬೆಳೀತಾ ಇದೆ ಅನ್ನುವ ಕಾರಣಕ್ಕೆ ಇದು ದೇಶಕ್ಕೆ ಅಪಾಯಕಾರಿ. ನಮಗೆ ಬಂದಿರುವ ಸ್ವಾತಂತ್ರ್ಯ ಇದೆಯಲ್ಲ, 1947 ಆಗಸ್ಟ್ 15ಕ್ಕೆ ಬಂದಿರೋ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಈಗ ಇರುವ ಸ್ವಾತಂತ್ರ್ಯ ಇದೆಯಲ್ಲ, ಎಲ್ಲಂದ್ರಲ್ಲಿ ಹೋಗ್ತೀವಿ, ಆರಾಮಾಗಿ ಬರ್ತೀವಿ, ನಮ್ಮ ವೀಕೆಂಡ್ಗಳನ್ನು ಪ್ಲ್ಯಾನ್ ಮಾಡ್ಕೋತೀವಿ,
ಟ್ರಾವೆಲ್ ಪ್ಲ್ಯಾನ್ ಮಾಡ್ಕೋತೀವಿ, ವೆಕೇಷನ್ ಪ್ಲ್ಯಾನ್ ಮಾಡ್ಕೋತೀವಿ. ಇದು ಸ್ವಾತಂತ್ರ್ಯ ತಾನೇ. ಅನೇಕ ದೇಶಗಳಲ್ಲಿ ಇದಿಲ್ಲ, ಮಾಡೋದಕ್ಕಾಗೋದಿಲ್ಲ ಅವ್ರಿಗೆ. ರಾತ್ರಿ ಮಲ್ಕೊಂಡ್ರೆ ಬೆಳಗ್ಗೆ ಹೇಳ್ತೀವೋ ಎಲ್ಲೋ ಗೊತ್ತಿಲ್ಲರಿ. ಇವತ್ತು ಮನೆ ಹೊರಗಡೆ ಮಲ್ಕೋಬೇಕಾ ಅಂದರೆ ಮನೆಯಲ್ಲಿ ಮಲ್ಕೋಬೇಕಾ, ಒಳಗಿರೋ ಬಂಕರ್ನಲ್ಲಿ ಮಲ್ಕೋಬೇಕಾ, ಕನ್ಫ್ಯೂಷನಲ್ಲಿ ಇರ್ತಾರೆ. ಸ್ಕೂಲ್ಗೆ ಹೋಗಿರ್ತಾರೆ, ಸೈರನ್ ಆಗ್ತಾವೆ ಕೆಲವು ದೇಶಗಳಲ್ಲಿ. ಅದು ಯಾವುದೂ ಇಲ್ಲದೆ ಇರುವ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಲ್ಲ, ಅದಕ್ಕೆ ಯಾರೋ ಒಬ್ಬರು ಬೆಲೆ ತರ್ತಿದ್ದಾರೆ. ಅವರು ತೆರ್ತಾ ಇರುವ ಬೆಲೆ ಎಂಥದ್ದು ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ಇಂಥ ಮಾತುಗಳು ಬರ್ತವೆ. ಹಾಗೆ ಮಾತನಾಡಿದವರು ವಿದ್ಯಾರ್ಥಿಗಳು ಅನ್ನುವ ಕಾರಣಕ್ಕಾಗಿ ಅವರ ಮೇಲೆ ಯಾವ ಕೇಸು ಆಗಬಾರ್ದು ಅಂದ್ರಲ್ಲ. ನಾನೇನು ಕರ್ಕೊಂಡೋಗಿ ಜೈಲಿಗೆ ಹಾಕಿ ಅವ್ರನ್ನ ಕಠಿಣ ಶಿಕ್ಷೆ ಕೊಡಿ ಅವರಿಗೆ ಅಂತ ಇಲ್ಲ ನಾನು. ಭಾರತೀಯ ಸೇನೆ ಜಮ್ಮು ಕಾಶ್ಮೀರದಲ್ಲಿರುವ ಬಾರ್ಡರ್ ಪೋಸ್ಟ್ನಲ್ಲಿ 1 ತಿಂಗಳು ನೀವು ಸುಮ್ಮನೆ ಇರ್ರಿ ಅಂತ ಇರಿಸ್ಕೋಬೇಕು ಅವ್ರನ್ನ. ಅವ್ರ ಹತ್ರ ಏನೂ ಕೆಲಸ ಮಾಡಿಸ್ಬೇಡ್ರಿ. ಅವರು ಭಾರ ಹೊರಬೇಕಾಗಿಲ್ಲ, ಶತ್ರುವನ್ನು ಹೊಡೆಯಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಅವರು ಅಲ್ಲಿನ ಬಾರ್ಡರ್ ಪೋಸ್ಟು ಇಲ್ಲಿ ರಾಜಸ್ಥಾನದ ಮರಳು ಭೂಮಿಯಲ್ಲಿ ಪಾಕಿಸ್ತಾನದ ಗಡಿ ಎದುರಿಗೆ ಒಂದು ಪೋಸ್ಟ್ ಇಟ್ಕೊಂಡು ಕೂತಿರ್ತಾರಲ್ಲ ಅವರು, ಅಲ್ಲಿ 1 ತಿಂಗಳು ಸುಮ್ಮನೆ ಇರ್ರಿ ಅಂತ ಇರಿಸ್ಕೋಬೇಕು ಅವ್ರನ್ನ. ಸುಮ್ಮನೆ ಇರ್ರಿ, ಬರ್ರಿ, ಅರ್ಧ ರೇಟಿಗೆ ಲಿಕ್ಕರ್ ಸಿಗುತ್ತೆ, ಕೊಡ್ತೀವಿ ನಿಮಗೆ ಅಂತ. ಆವಾಗ ಇದ್ರದ್ದು ಮಾಡು ರೀಲು ಅನ್ಬೇಕು, ಈ ರೀಲ್ ಮಾಡು ಅಂತ. ಬಲಿದಾನದ ಬೆಲೆ ಅರ್ಥ ಮಾಡಿಕೊಳ್ಳದೇ ಇರುವ ದೇಶದ ಭವಿಷ್ಯ ಉಜ್ವಲವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಬಲಿದಾನದ ಬೆಲೆಯನ್ನು ಅರ್ಥ ಮಾಡಿಕೊಳ್ಳದ ತಲೆಮಾರು, ಅದರ ಭವಿಷ್ಯ ಭೀಕರವಾಗಿರುತ್ತೆ. ಆ ಕಳಕಳಿಯಿಂದ ಈ ಮಾತು ಹೇಳಿದೆ ಅಷ್ಟೇ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.